ನಮ್ಮಲ್ಲಿ ರೂಮ್ ಸಮಸ್ಯೆ ಅವ್ರಿ ರೂಮ್ ಮಾಡಿ ಕೊಡ್ಬೇಕ್ರಿ ನಾವು ಒಂದೇ ರೂಮ್ದಾಗ ಪಾಠ ಮಾಡ್ತಾರೆ 1ರಿಂದ 5ನೇ ತರಗತಿ ಹ್ಞೂ ರೀ ಬೇಕ್ರಿ ಎಕ್ಸ್ಟ್ರಾ ಕ್ಲಾಸ್ ಬೇಕ್ರಿ ನಮ್ಗೆ ಗಿಡದ ಕೆಳಗೆ ಕುಂತು ಪಾಠ ಚಲೋ ಮಾಡ್ತಾರೆ. ಕೋಣೆಯೊಂದರಲ್ಲಿ 1ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಪಾಠ ಮಾಡ್ತಾರೆ. 5 ಕೋಣೆಗಳ ಕೊರತೆ ಕಾರಣ ಶಾಲೆ ಆವರಣದಲ್ಲಿರುವ ಮರವೇ ಶಾಲೆ ಕೋಣೆಯಂತೆ ಬಳಕೆ ಮಾಡ್ತಿದ್ದಾರೆ. ಗಿಡದ ನೆರಳಿನ ಆಶ್ರಯದಲ್ಲಿ 2ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಪಾಠ ಮಾಡ್ತಿದ್ದಾರೆ. ಮಳೆ ಬಂದ್ರೆ ಒಂದೇ ಕೋಣೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾರೆ. ಇದರಿಂದ ಪೋಷಕರು ಅಸಮಾಧಾನಗೊಂಡಿದ್ದಾರೆ. ಕೊಠಡಿಯ 3 ಇದಾವೆ, ಅದರಲ್ಲಿ ಒಂದರಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ, ಇನ್ನೊಂದರಲ್ಲಿ HM ಪಾಠ ಹೇಳ್ತಾರೆ ಹುಡುಗರಿಗೆ. ಹುಡುಗರು ಟೀಚರ್ ಅಲ್ಲಿ ಹೊರಗಡೆ ಹುಡುಗರಿಗೆ ಬಿಸಿಲಲ್ಲೇ ಕುಂದಿರ್ಸ್ತಾರೆ ಗಿಡ ತಳಗಡೆ. ಇನ್ನು ನಮಗೆ ಸ್ಕೂಲು ಮಾಡ್ಬೇಕು, ಇನ್ನೊಂದು ಬಹಳ ಕೊರತೆ ಇದೆ ಬಿಲ್ಡಿಂಗ್ ಸರ್. ಇಲ್ಲಿ ನಮ್ಮ ಹತ್ರ ನಮ್ಗೆ ಎಷ್ಟ್ರ ಆಗ್ಬೇಕು ಬಿಲ್ಡಿಂಗು. ಗಡಿ ಜಿಲ್ಲೆಯಲ್ಲಿ ಶೂನ್ಯ ದಾಖಲಾತಿ 11 ಸರ್ಕಾರಿ ಶಾಲೆಗಳಿಗೆ ಬಿತ್ತು ಬೀಗ. ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು 811 ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಿವೆ. ಆದರೆ ಶೈಕ್ಷಣಿಕ ವರ್ಷದಲ್ಲಿ 11 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಒಂದೇ ಮಗುವು ದಾಖಲಾತಿಯಾಗದ ಕಾರಣ 11 ಶಾಲೆಗಳನ್ನು ಮುಚ್ಚಲಾಗಿದೆ. ಕಳೆದ ವರ್ಷ 50,800 ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯಾಗಿದ್ರೆ ಈ ವರ್ಷ ಅದು 46,130ಕ್ಕೆ ಇಳಿಕೆಯಾಗಿದೆ. ಅಂದ್ರೆ 4,000ಕ್ಕೂ ಹೆಚ್ಚು ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ. ಸರ್ಕಾರಿ ಮಾತ್ರವಲ್ಲ, ಖಾಸಗಿ ಹಾಗೂ ಅನುದಾನಿತ ಮತ್ತು ಅನುದಾನರಹಿತ ಶಾಲೆಗಳಲ್ಲಿಯೂ ಮಕ್ಕಳ ದಾಖಲಾತಿ ಸಂಖ್ಯೆ ಕಡಿಮೆಯಾಗಿದೆ. ಕಳೆದ ವರ್ಷ ಒಟ್ಟಾರೆ 1,10,000 ಮಕ್ಕಳು ಶಾಲೆಗಳಿಗೆ ದಾಖಲಾಗಿದ್ರೆ ಈ ವರ್ಷ ಅದು 99,000ಕ್ಕೆ ಇಳಿದಿದೆ. ಅಂದ್ರೆ ಸುಮಾರು 11,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಕಡಿತವಾಗಿದೆ. ಜನನ ಪ್ರಮಾಣ ಕುಸಿತ, ನಗರ ವಲಸೆ ಹಾಗೂ ಒಂದೇ ಮಗು ಸಾಕು ಎಂಬ ಪೋಷಕರ ಮನೋಭಾವ ಇದಕ್ಕೆ ಪ್ರಮುಖ ಕಾರಣ ಎನ್ನಲಾಗ್ತಿದೆ. ಇನ್ನು ಆರೋಗ್ಯ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಜನನ ಪ್ರಮಾಣವು ವರ್ಷದಿಂದ ವರ್ಷಕ್ಕೆ ಇಳಿತಾ ಇದೆ. ಆರೋಗ್ಯ ಇಲಾಖೆಯ ಅಂಕಿಅಂಶ 2020 ಜನನ ಪ್ರಮಾಣ 10.92%, 2021 ಜನನ ಪ್ರಮಾಣ 10.52%, 2022 ಜನನ ಪ್ರಮಾಣ 10.33%, 2023 ಜನನ ಪ್ರಮಾಣ 10.28%, 2024 ಜನನ ಪ್ರಮಾಣ 9.93%. 2016ರಲ್ಲಿ ನಮ್ಮ ಬರ್ತ್ ರೇಟ್ ಇದ್ದಿದ್ದು 12.23, 2024ಕ್ಕೆ ಬಂದಾಗ 9.93. ಇದು ರೀಸನ್ ಏನು ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಈ ಫ್ಯಾಮಿಲಿ ಪ್ಲ್ಯಾನಿಂಗ್ ಪ್ರೋಗ್ರಾಮ್ದು ಅವೇರ್ನೆಸ್ ಈಗ ನಮ್ಮ ಜನಗಳಲ್ಲಿ ಜಾಸ್ತಿ ಇದೆ. ನಾವು ಇಬ್ಬರು ಗಂಡ ಹೆಂಡತಿ ಇದ್ದರೆ ಅದಕ್ಕೆ ಆರತಿಗೊಬ್ಬಳು ಕೀರ್ತಿಗೊಬ್ಬ ಮಗ ಬೇಕು ಅಂತ ಆ ಥರ ಆಗ್ತಾಯಿತ್ತು. ಆದರೆ ಈಗ ತುಂಬ ಜನರಲ್ಲಿ ಒಂದೇ ಮಗು ಸಾಕು ಅನ್ನೋ ಒಂದು ಭಾವನೆ ಕೂಡ ಇದೆ. ಆ ಭಾವನೆ ಇರೋದ್ರಿಂದ ನಮ್ಮ ಬರ್ತ್ ರೇಟು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಮಕ್ಕಳ ಕೊರತೆ ಈಗ ಕೇವಲ ಶಿಕ್ಷಣ ಕ್ಷೇತ್ರದ ಸಮಸ್ಯೆಯಾಗಿರದೆ ಗ್ರಾಮೀಣ ಜನಸಂಖ್ಯೆ ಮತ್ತು ಸಾಮಾಜಿಕ ಬದಲಾವಣೆಯ ಸೂಚಕವಾಗಿ ಪರಿಣಮಿಸಿದೆ. ಸರ್ಕಾರಿ ಶಾಲೆಗಳಲ್ಲಿ ಸಮಸ್ಯೆಗಳು ಒಂದ್ ಕಡೆಯಾದ್ರೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕುಸಿತ ಮುಂದಿನ ದಿನಗಳಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ.